ಒಂದು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ. ನಾನು ಪ್ರೇಮ್ ಸರ್ ಮೀಟ್ ಆಗಿರೋದು ಬಹಳ ಕಡಿಮೆ. ಚಂದ್ರು ಪ್ರೇಮ್ ಅಂತ ಎಲ್ಲರೂ ಯಾಕಂತಾರೆ ಅಂದ್ರೆ ಇಬ್ರು ಹಳ್ಳಿಯವರು. ಈ ಹಳ್ಳಿಯಿಂದ ಬಂದಾಗ ಎಲ್ಲರಿಗೂ ತುಂಬಾ ಇಷ್ಟ, ಹಂಗಾಗಿ ಹೇಳ್ತಾರೆ. ನಿಜವಾಗ್ಲೂ ಈ ತರ ಸಿನಿಮಾಗಳು ಮಾಡಕ್ಕೆ ತುಂಬಾ ಗುಂಡಿಗೆ ಬೇಕು, ಅದನ್ನೇ ಹೇಳ್ತಿದ್ದೆ. ಈಗ ನಾವ್ 2 ಅವರ್ 2.5 ಅವರ್ ಸಿನಿಮಾ ಏನೇ ನೋಡ್ಬೋದು, ಆ ಒಂದು ದೊಡ್ಡ ಒಂದು ದೃಶ್ಯ ಕಾವ್ಯನ ಕಟ್ಕೊಟ್ಟಿದಾರಲ್ವಾ, ನಾಟ್ ಈಸಿ. ಯಾಕಂದ್ರೆ ನನಗೂ ಗೊತ್ತಿದೆ ಅದನ್ನ ಯಾವ ರೀತಿ ಈ ತರದ ವಿಜುವಲ್ಸ್ ಎಲ್ಲ ಕಟ್ಕೊಡೋದಕ್ಕೆ ಎಷ್ಟು ಶ್ರಮ ಇದೆ ಅಂತ. ಈ ಸಿನಿಮಾದಲ್ಲಿ ನಿಜವಾಗ್ಲೂ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಯಾರು ಬಿಡಬಾರ್ದು. ಈ ಸಿನಿಮಾ ನಮ್ಮ ಕನ್ನಡದ ಒಂದು ಹೆಮ್ಮೆ ಅಂತ ಅನ್ಬೋದು. ಸಂಜಯ್ ದತ್ ಅವ್ರು ಇರ್ಬೋದು, ಶಿಲ್ಪಾ ಶೆಟ್ಟಿ ಅವ್ರು ಇರ್ಬೋದು, ಧ್ರುವ ಅವರಂತೂ ಪ್ರೇಮ್ ಸರ್ ಬೇರೆ ಲೆವೆಲ್ಗೆ ಆಕ್ಟ್ ಮಾಡಿದ್ದಾರೆ. ಆ ಮಾತುಗಳಲ್ಲಿ ಹೇಳಕ್ ನಿಜಕ್ಕೂ ಬರ್ತಾ ಇಲ್ಲ. ಮತ್ತೆ ನಮ್ಮ KVN ಅವರು, ಸುಪ್ರೀತ್ ಅವರು, ಇದೆಲ್ಲ ಒಂದು ದೊಡ್ಡ ಟೀಮ್. ಈ ತರದ ಸಿನಿಮಾಗಳು ಮಾಡ್ಬೇಕು ಅಂತಂದ್ರೆ ತುಂಬಾ ತಾಕತ್ ಬೇಕು ಬಿಡಿ. ಇದು ನಾವ್ ಅನ್ಕೊಂಡಷ್ಟು ಈಸಿ ಅಲ್ಲ. ಆ ಸೆಟ್ಸ್, ಆ ರೆಟ್ರೋ ಕ್ರಿಯೇಷನ್, ಪ್ರೇಮ್ ಸರ್ ನಿಜವಾಗ್ಲೂ ಅದೆಷ್ಟು ಎಫರ್ಟ್ ಹಾಕಿದಿರೋ, ನಿಮ್ಗೆ ಆಲ್ ದಿ ಬೆಸ್ಟ್. ಈ ಸಿನಿಮಾ ಪ್ರತಿಯೊಬ್ರು ಮಿಸ್ ಮಾಡದೆ ನೋಡಿ. ಇದು ಕನ್ನಡಿಗರ ಗೆಲುವು, ಇದು ಕನ್ನಡಿಗರ ಸಿನಿಮಾ. ಒಬ್ಬ ಹೆಮ್ಮೆಯ ಹಳ್ಳಿಯ ರೈತನ ಮಗ ಇಷ್ಟೊಂದು ದೊಡ್ಡ ಒಂದು ಆ ಏನದು ಒಂದು ವಿಜುವಲ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಮಿಸ್ ಮಾಡದೆ ನೋಡಿ. ಪಾರ್ಟ್ 2ಗೆ ಕಾಯ್ತಾ ಇದ್ದೀನಿ ಪ್ರೇಮ್ ಸರ್. ಸುದೀಪ್ ಸರ್ ಎಂಟ್ರಿ ಅಮೇಝಿಂಗ್. ಮಿಸ್ ಮಾಡದೆ ಎಲ್ಲರೂ ನೋಡಿ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. KVN ಅವ್ರಿಗೆ ಒಳ್ಳೇದಾಗ್ಲಿ, ಸುಪ್ರೀತ್ ಅವ್ರಿಗೆ ಒಳ್ಳೇದಾಗ್ಲಿ, ಪ್ರೇಮ್ ಸರ್ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಬ್ರದರ್.